எல்லாருக்கும் நமஸ்காரம். உங்களுக்குலாம் தெரியும், நம்ம வந்து சாந்திவனா வந்திருக்கோம். சாந்திவனாவில் வந்து மாமிக்கு வந்து ட்ரீட்மெண்ட்டுக்காக வந்தோம். சாந்திவனான்னு தர்மஸ்தலா பக்கத்தில், அதுக்காக வந்திருக்கோம். ஆமாம், அது வந்து அங்கே வந்த இடத்துல நம்ம சப்ஸ்கிரைபர் ஒருத்தரை பார்த்தோம் நாங்கள். அவளும் பெனிஃபிட் ஆயிருக்கா அந்த சாந்திவனாவில், 2 வாட்டி வந்திருக்காளா. ನನ್ನ ಹೆಸರು ಹೇಮಾ. ವಿಮಲಾ. ನಮ್ಮ ಅಜ್ಜಿ ಎಲ್ಲಾನು ಅವರು ಅಯ್ಯಂಗಾರ್ಸು. ಸೊ ಅವ್ರ ಇಂದ ನಮಗೆ ತಮಿಳ್ ಸ್ವಲ್ಪ ಕಲಾಚಾರ ಎಲ್ಲ ತುಂಬ ಇಂಟ್ರೆಸ್ಟು. ಯೂಶಲ್ ಆಗಿ ತಮಿಳ್ ಚಾನೆಲ್ನ ನಾನು ಸ್ಕ್ರಾಲ್ ಮಾಡೋವಾಗ ನಿಮ್ದು ಬಂತು. ಅದರಲ್ಲಿ ತುಂಬ ಈ ದೇವಸ್ಥಾನದ್ದು ಪೂಜೆಗಳದ್ದು ಎಲ್ಲ ಹೇಳ್ತಾ ಇದ್ರು. ಅದರಲ್ಲಿ ನನಗೆ ಆಡಿ ಮಾಸ, ಇದು ಧನುರ್ಮಾಸ, ಮಾರ್ಗಳಿ ಮಾಸಮಲ್ಲಿ ಇದು ಆಂಡಳ್ದು ತಿರುಪಾವೈ ಹೇಳ್ತಾರಲ್ಲ ನಿಮ್ಮ ಹಸ್ಬೆಂಡ್, ಅದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದು ಕೇಳೋದ್ರಿಂದನೇ ಅರ್ಧ ನನಗೆ ಇನ್ನೂ ಜಾಸ್ತಿ ಅಟ್ರಾಕ್ಟ್ ಆಗ್ತಾ ಇತ್ತು. ಆಮೇಲೆ ಎಲ್ಲ ಕಂಪ್ಲೀಟ್ ನೋಡ್ತಾ ಇದ್ದೆ ನಾನು. ಹಂಗೆ ನನಗೆ ಪರಿಚಯ ಆಗಿದ್ದು. ஆண்டாள் பற்றி தனுர்மாசம் மாமா சொல்கிறத பார்த்தது அவளுக்கு. அதுக்கப்புறம் இந்த ஸ்க்ரால் பண்ணி பார்க்கும்போது சேனல் பார்த்துருக்கா. நாங்கள் வந்து சாப்பிட்டுட்டு இருக்கும்போது கண்டுபிடிச்சிட்டேன். எங்கே ஃபெமிலியர் பேஸாக இருக்கேன், இப்போ பக்கத்தில் வந்து பேசினா. இல்லை எதுக்காக மெயினாக அவளை இன்றைக்கி இது பண்ணேன்னா, சாந்தி இந்த நாங்கள் வந்து ட்ரீட்மெண்ட், எனக்கு வந்து ரொம்ப தைராய்டு தெரியுமே உங்களுக்கு, தைராய்டு ப்ளஸ் முழங்கால் வலி ஜாஸ்தியாக வந்து யாரோ சொல்லி வந்தேன் நான். இப்போ இவள் வந்து 2-3 வாட்டி வந்திருக்கா. ஸோ இவாள்கிட்ட வந்து கேட்போம், நம்ம என்ன எப்படி வந்து என்ன பெனிஃபிட் ஆச்சு அதை பற்றி நான் கேட்குறேன் இப்போ நான் அவள்கிட்ட. ನಾನು 4 years ಇಂದ ಎವ್ರಿ 6 months ಬರ್ತೀನಿ. ನಾನು ಇಲ್ಲಿ ಬಂದಾಗ ಆ್ಯಕ್ಚುಲ್ ಆಗಿ ನಂದು ನೀ ರಿಪ್ಲೇಸ್ಮೆಂಟ್ ಹೇಳಿದ್ರು. ಸೊ ಇಲ್ಲಿ ಬಂದಿದ್ದು ನಾನು ಒಂದು ಸ್ಟ್ಯಾಂಡ್ ಹಿಡ್ಕೊಂಡು ಅರೌಂಡ್ 109 kgs ಇದ್ದೆ ನಾನು. ಅದು ಇಲ್ಲಿ ಬಂದ ಮೇಲೇ ನನಗೆ ಈ ಪೇಯ್ನ್ಗೆ ಒಟ್ಟಿನಲ್ಲಿ ಇಲ್ಲಿ ಕೊಟ್ಟಿದ್ದ ಥೆರಪಿ ಮತ್ತು ಫುಡ್ ನಾವು ಯಾವ್ದು ಅಡ್ಯಾಪ್ಟ್ ಮಾಡಿಕೊಂಡ್ರೆ ಒಳ್ಳೆಯದು ನಮ್ಮ ಮೈಗೆ ಸಾಕು ಅಂತ ಅನಿಸುತ್ತೋ. ಇಲ್ಲಿ ಎಷ್ಟು ನೆಸೆಸಿಟಿ ಇದೆಯೋ ಫುಡ್ಡು ಅಷ್ಟು ಟೈಮ್ಗೆ ತಗೋಬೇಕು. ತುಂಬ ಜಾಸ್ತಿ ಫುಡ್ ತಗೊಂಡು ಒಂದು ಹೊತ್ತು ಊಟ ಸ್ಕಿಪ್ ಮಾಡೋ ಬದಲು ಆ ಟೈಮ್ ಪರ್ಫೆಕ್ಟಾಗಿ ಹಸಿವಾಗಬೇಕು. ಅಷ್ಟು ಅವಶ್ಯಕತೆ ಇರೋ ಫುಡ್ಡು ನಮ್ಮ ಮೈಗೆ ಎಷ್ಟಿದೆಯೋ ಅದನ್ನು ನಮಗೆ ಅವರು ಅಡ್ಯಾಪ್ಟ್ ಮಾಡಿಸ್ತಾರೆ. ಮೇನ್ ಇಲ್ಲಿ ವೆಯ್ಟ್ ಲಾಸ್ಗಿಂತ ಡಿಟಾಕ್ಸಿಫಿಕೇಶನ್ನೇ ಅವ್ರದ್ದು ಮೇನ್ ಗೋಲು. ಇನ್ನು ಬೇರೆ ಥೆರಪೀಸಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಯೂಸ್ ಆಗುತ್ತೆ. ಈಗ ಪೇಯ್ನ್ಸ್ ಇರೋವ್ರಿಗೆ, ಮತ್ತು ಸ್ಕಿನ್ನು, ಮತ್ತು BP, ಶುಗರ್. ನಮ್ಮ ಹಸ್ಬೆಂಡ್ಗೆಲ್ಲ ಶುಗರ್ ಯೂಶಲ್ ಆಗಿ ಅವ್ರಿಗೆಲ್ಲ ನಾರ್ಮಲೇ ಆಗಿತ್ತು. ಅವ್ರಿಗೆ ಥೈರಾಯ್ಡು, ಶುಗರ್ ಎರಡೂ ನಾರ್ಮಲೇ ಆಗಿದ್ದು. ಇಲ್ಲಿ ಬಂದಮೇಲೆ ಅವ್ರಿಗೆ ಇದೇ ಕಂಟಿನ್ಯೂ ಮಾಡಿಕೊಂಡು ಹೋಗಿ ನಾನು 79 kgs ಬಂದಿದ್ದೆ. ಗ್ರೇಟ್. ಇವರು ನಮ್ಮ ಸಿಸ್ಟರು. ಅವ್ರನ್ನ ನಾನು ಆ್ಯಕ್ಚುಲಾಗಿ ಒಂದ್ಸರಿ ಬಂದು ನೋಡಲಿ, ಅವರು ತಗೊಳ್ಳಿ, ಅವ್ರ ಎಕ್ಸ್ಪೀರಿಯನ್ಸ್ ತಗೊಂಡು, ಅಂದರೆ ಅದು ಈಗ ನನಗೆ ಅನಿಸಿದ್ದೆ ಅವ್ರಿಗೆ ಅನಿಸ್ಬೇಕು ಅಂತ ಏನಿಲ್ಲ, ಆದರೆ ನೋಡಲಿ ಒಂದ್ಸತಿ ಟ್ರೈ ಮಾಡಲಿ. ಯಾಕಂದರೆ ನನಗಂತೂ ಇದು ರೀಬರ್ತ್ ಅನಿಸುತ್ತೆ. ನಾನು ಇಲ್ಲಿ ಬಂದಿದ್ದು ಆ ಟೈಮಲ್ಲಿ ಸರ್ಜರಿ ಹೇಳ್ಬಿಟ್ಟು ಮಾಡಿದ್ರೆ ತುಂಬ ಭಯ ಆಯ್ತು ನನಗೆ. ಸೊ ನನಗೆ ತಿಳಿದಂಗೆ ಅದಕ್ಕೆ ಸರಿ. ಇವರು ಪ್ರತಿ ಸಲ ಬಂದಾಗ್ಲೂ ಅವ್ರ ಎಕ್ಸ್ಪೀರಿಯನ್ಸ್ ನಮಗೆ ಹೇಳ್ತಾ ಇದ್ರು. ಇಲ್ಲಿ ನೇಚರ್ ಇರ್ಬೋದು, ಟ್ರೀಟ್ಮೆಂಟ್ ಇರ್ಬೋದು, ಫುಡ್ ಮೇಂಟೈನ್ ಮಾಡೋದು ಎಲ್ಲಾನು. ಪ್ರತಿ ಸಲ ನಾನು ಬರಬೇಕು ಅಂತ ಅನ್ಕೊಳ್ತಾ ಇದ್ದೆ. ಸೊ ಈ ಸಲ ನನಗೆ ಟೈಮ್ ಸಿಕ್ತು ಬರೋದಕ್ಕೆ. ಈ ಊರಿನ ವೆದರು, ವಾಟರು ಎಲ್ಲ ನಮಗೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಮೇಯ್ನು ಇವ್ರದ್ದು ಥೆರಪಿಗಳು ಪ್ರಾಬಬ್ಲಿ ಬೇರೆ ಕಡೆನೂ ಇದೆ, ಇಲ್ಲ ಅಂತ ಹೇಳಲ್ಲ, ಬ್ಯಾಂಗ್ಳೂರಲ್ಲೆಲ್ಲ. ಆದರೆ ಇಲ್ಲಿ ಒಂದು ರೀಸನೇಬಲ್ಲು. ನೆಕ್ಸ್ಟು ಈ ವೆದರು ಕಂಡೀಷನು, ವಾಟರು ಎಲ್ಲ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ನಮ್ಮ ಸ್ಕಿನ್ನಿಂದ ಹಿಡಿದು ಹೇರು ಎಲ್ಲದೂ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ನೀ ಪೇನ್ ಕಡಿಮೆ ಆಗಿದೆಯಾ ನಿಮಗೆ? ನನಗೆ ನೀ ಪೇನ್ ಕಮ್ಮಿ ಆಗಿದೆ. ಅಂದರೆ ಈಗ ಫಾಲೋ ಮಾಡ್ತಾ ಇರಬೇಕು. ಅದು ಒಂದ್ಸರಿ ಬಂದಿರೋದು ಅವರು ಫುಲ್ ಕ್ಯೂರ್ ಮಾಡಲ್ಲ. ಆದರೆ ಅದನ್ನು ನಾವು ಒಂದು ಸರ್ಜರಿನ ತಳ್ಳಬಹುದು ಅಷ್ಟೇ. ನಾವು ಮೇಂಟೈನ್ ಮಾಡ್ತಾ ಇರಬೇಕು. ரொம்ப முக்கியமானது அவ சொல்ல, ரீபர்த்னு ஒரு வார்த்தை சொல்ல. ஏன்னா அவ வந்து நீ சர்ஜரி பண்ணணும்னு சொல்லிட்டு வாக்கர் யூஸ் பண்ணி வந்திருக்கா இந்த இடத்துக்கு. அதான் சொல்ற மாதிரி 109 kgலேருந்து வரும்போது முகத்தில் உடம்புல எல்லாம் சுருக்கம்லாம் இல்லாமல் இருந்துக்குன்னா
இவன் வந்து அதுக்கு ஒரு இந்த நம்மளோட லைஃப் ஸ்டைலில் வந்து வேறு லைஃப் ஸ்டைலில் கொண்டு வரதுக்கு ஒரு வழி காமிச்சிருக்கா. அவள் கொடுத்த இன்ஸ்ட்ரக்ஷனே ஃபாலோ பண்ணியிருக்கா. ரொம்ப கஷ்டமான இன்ஸ்ட்ரக்ஷனோ அதுவோ இல்லை. ஸோ இது வந்து நிஜமாவே ஆச்சரியமாக தான் இருக்குது. அவள் சொன்ன மாதிரி தண்ணி, இந்த சாப்பாடு, அது எல்லாம் வந்து அவ்வளோ ஹெல்ப்பாக இருக்குது. இப்போ இந்த சர்ஜரி விட்டு நார்மலாக நடக்கிறா. இப்போ எனக்கு நான் வந்தது வந்து சாதாரண வலின்னு வந்தேன். நான் ஆக்சுவலாக செகண்ட் ஸ்டேஜில் வந்திருக்கேன் நான். அவள் 4th ஸ்டேஜில் இந்த நீ பெயினுக்கு வந்திருக்கா. வந்து இவ்வளோ இம்ப்ரூவ்மெண்ட் ஆயிருக்கு அவளுக்கு. ஸோ அவள் எக்ஸ்பீரியன்ஸில் வந்து அவள் சொல்கிறது வந்து இப்போ இங்கே ஒரு 15 days இருக்கும்னு வச்சுக்கேன் ஸ்டே பண்ணோன்னா, அதுக்கு ஏற்ற மாதிரி ஒரு டயட்டு லைஃப் ஸ்டைல் இங்கே வந்து நமக்கு வந்து ஒரு கைட் பண்ணிவிடுவாங்க இங்கே இருக்க டாக்டர்ஸ்லாம். அதாவது நேச்சர் க்யூரில் வந்து சொல்லிவிடுவான் இப்படி தான் இருக்கணும். ஏன்னா நம்ம வந்து ஒரு மசாலா ஐட்டம்ஸு, ஸ்பைசி, காஃபி, டீ அப்படி குடித்து நம்ம பாடி வந்து அந்த அந்த ஒரு இதுக்கு செட் ஆகிருக்கும். ஸோ இம்மீடியட்டாக நம்ம வந்து இதை வந்து உடனே பண்ணி முடித்த உடனே ஒரு ஊசி போட்ட உடனே டக்குன்னு நாளைக்கு வந்து குணமாயிடும் அப்படின்னு நம்ம வச்சுக்கூடாது. இது வந்து நேச்சர் க்யூர். அது வந்து இயற்கையாக வந்து அது மாறணும் அப்படின்னா கொஞ்சம் டைம் ஆகும். ஸோ இங்கே 15-20 days வந்து அவள் வந்து ஒரு வழி ಕಾಮಿಸಿರುವ ಅದಕ್ಕப்புறம் நம்மளோட ಲೈಫ್ ಸ್ಟೈಲ್ நம்ம ಮಾತಿಕணும். ನನಗೆ ಯೋಗ ಮಾಡೋಕ್ಕಾಗಲ್ಲ. ಈಗ ನಾನು ನೀ ಪೇನ್ ಅಂತ ಬಂದೆ, ನನಗೆ ಯೋಗ ಮಾಡೋಕ್ಕಾಗಲ್ಲ, ವಾಕಿಂಗು ಸಡನ್ ಆಗಿ ಮಾಡೋಕ್ಕಾಗಲ್ಲ, ಅದು ಕಮ್ಮಿ ಆಗೋವರೆಗೂ. ಸೊ ಈಗ ಅವರು ಕೊಟ್ಟಿರೋ ಒಂದು ಲೈಫ್ ಸ್ಟೈಲಲ್ಲಿ ಆ್ಯಕ್ಚುಲಾಗಿ ನಾನು ಕಮ್ಮಿ ಆದಮೇಲೆ ವಾಕಿಂಗ್ ಸ್ಟಾರ್ಟ್ ಮಾಡಿದ್ದು. ನೀ ಪ್ರಾಬ್ಲಮ್ಗೆ ವಾಕಿಂಗ್ ಮಾಡಬೇಡಿ ಅಂತಾರೆ. ಆದರೆ ನಾನಿವತ್ತು ನನಗೆ ಆ್ಯಕ್ಚುಲಾಗಿ ಈಗ 1 ವರ್ಷದಲ್ಲಿ ಇಲ್ಲ ಅಂದರೆ ನಾನು 10 kilometers ನಡೀತೀನಿ. ಇನ್ನೊಂದು ಕೇಳಬೇಕಂದ್ರೆ ಇದು ಕಾಸ್ಟ್ಲಿನಾ ಹೆಂಗೆ ಅಫೋರ್ಡಬಿಲಿಟಿ ಇದೆ? ಇದು ಆ್ಯಕ್ಚುಲ್ ಆಗಿ ರೀಸನೇಬಲ್ ರೇಟು, ಎಲ್ಲರೂ ಅಫೋರ್ಡ್ ಮಾಡ್ಬೋದು. ಈಗ ನಾರ್ಮಲ್ ಆಗೇ ಬರಬೇಕು ಅಂತ ಅಂದರೆ ಜನರಲ್ಗೂ ಹೋಗ್ಬೋದು. ಈಗ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂದರೆ ಜನರಲ್ದು ಅದು 10 daysಗೆ 4,500 ಇರುತ್ತೆ ಅಷ್ಟೇ. 4,500 10 daysಗೆ ವಿತ್ ಫುಡ್ ಆ್ಯಂಡ್ ಸ್ಟೇ. ಅದು ಎಕ್ಸ್ಟ್ರಾ ಅದರದ್ದು ಥೆರಪೀಸ್ ಮಾಡ್ತಾರಲ್ಲ, ಅದು ಏನು ಅಂತಂದರೆ ಜನರಲ್ ವಾರ್ಡ್ ಅವ್ರಿಗೆ ಬೇರೆ ಫಿಕ್ಸ್ ಮಾಡಿದ್ದಾರೆ. ಒಂದೊಂದು ವಾರ್ಡ್ಗೆ ಕಾಟೇಜ್. ಈಗ ಕಾಟೇಜ್ಗೆ ಸ್ವಲ್ಪ ಹೈಯರ್ ಪ್ರೈಸು, ಇಲ್ಲಿ ವಿಲ್ಲಾ VIP ಇದೆ ಅದು ಇನ್ನೂ ಹೈಯರ್ ಪ್ರೈಸು. ಸೊ ಯು ಕ್ಯಾನ್ ಗೋ ಫಾರ್ ಎನಿ ರೇಂಜ್. ಕಾಟೇಜಸ್ ಅಲ್ಲಿ ನಿಮ್ಗೆ ಪರ್ಸನಲ್ ಆಗಿ ಅಲ್ಲೇ ಬಂದು ಮಾಡ್ತಾರೆ. ಕೆಲವುದಕ್ಕೆ ಮಾತ್ರ ನಾವು ಮೇನ್ ಇದಕ್ಕೆ ಹೋಗ್ಬೇಕಾಗುತ್ತೆ. ನೋಡಿದ್ರೆ ಖುಷಿ ಆಗುತ್ತೆ. ಅಂದ್ರೆ ಇಷ್ಟು ಮಾಡಿ ಕೂತ್ಕೊಂಡು ಅಭಿಷೇಕ್ ನೋಡ್ತೀರಾ ಅಂದ್ರೆ ನಿಜವಾಗ್ಲೂ ಏನೇನ್ ಮಾಡ್ತೀರಾ ಸ್ವಲ್ಪ ಹೇಳ್ರಿ, ಸ್ವಲ್ಪ ನಾವು ಮಾಡೋಣ. ನಾನು ಆಕ್ಚುಲಾಗಿ ಈಗ ನಮ್ಮ ಮನೆ ದೇವರು ಕದ್ರಿ, ಅಲ್ಲೇ ಹೋಗ್ತೀರಲ್ಲ, ಅಲ್ಲಿ ಅಭಿಷೇಕಕ್ಕೆ ನಾವು ಹೋಗ್ತೀವಿ. ಈಗ 1.5 hour ಆದ್ರೂ ನಾನು ಕೂತಿರ್ತೀನಿ ನಾನು ಅಭಿಷೇಕ ನೋಡೋದಿಕ್ಕೆ. ನನಗೇನು ಅಂತ ಪ್ರಾಬ್ಲಮ್ ಆಗಲ್ಲ. ಆದ್ರೆ ಒಂದು ಮಾತ್ರ ಏನು ಅಂದ್ರೆ ನಾವು ಕೂತಿದ್ದು ಕಾರಲ್ಲೇ ಕೂತ್ಕೊಳ್ಳಿ, ದೇವಸ್ಥಾನದಲ್ಲೇ ಕೂತ್ಕೊಳ್ಳಿ, ಎದ್ದ ಮೇಲೆ ನಮ್ಮ ಕಾಲನ್ನ ಸ್ವಲ್ಪ ಸ್ಟ್ರೆಚ್ ಮಾಡಿಬಿಟ್ಟು ಎದ್ರೆ ನಮಗೆ ಅದು ಅಲೈನ್ಮೆಂಟ್ ಪರ್ಫೆಕ್ಟ್ ಆಗಿರುತ್ತೆ. ಆಮೇಲೆ ಬೇರೆ ಏನೇನು ಟೆಕ್ನಿಕ್ ಮಾಡ್ತೀರಾ ನೀವು? ಈಗ ಮಾರ್ನಿಂಗ್ ಎದ್ದಿದ ತಕ್ಷಣ ನಾನು ಏನು ವಾರ್ಮ್ ವಾಟರಲ್ಲಿ ಲೈಮ್ ತಗೋತೀನಿ, ಲೈಮ್ ಜ್ಯೂಸು ವಿತೌಟ್ ಹನಿ. ನೆಕ್ಸ್ಟು ಆ್ಯಶ್ ಕಾರ್ಡ್ ಜ್ಯೂಸ್ ಕುಡಿತೀನಿ. ಅಂದರೆ ಒಂದು 2 hours ತಳ್ಳಿ ಹ್ಯಾಂಡ್ಫುಲ್ ಆಫ್ ಸೋಕ್ಡ್ ಗ್ರೌಂಡ್ ನಟ್ಸ್, ಅದ್ರ ಜೊತೆ ಫ್ರೂಟ್ಸ್ ಏನಾದರೂ ಪಪಾಯ, ವಾಟರ್ ಮೆಲನ್ ಎಲ್ಲ ತಿಂತೀನಿ. ತುಂಬ ಹೈ ಕ್ಯಾಲರಿ ಇರಬಾರ್ದು ಅಂಥದ್ದೇ ನಾನು ಯೂಶಲ್ ಆಗಿ ಸೀಸನಲ್ ಫ್ರೂಟ್ಸೇ, ಸ್ಪೆಷಲ್ ಆಗಿ ಯಾವ ಫ್ರೂಟ್ಸ್ಗೂ ಹೋಗಲ್ಲ, ಸೀಸನಲ್ಲು. ಅದರಲ್ಲಿ ನಾನು ತುಂಬ ಆಪ್ಟ್ ಮಾಡೋದು ಪಪಾಯ. ಸೀಸನಲ್ಲಿ ಮಸ್ಕ್ ಮೆಲನ್ನು, ವಾಟರ್ ಮೆಲನ್ ಯೂಸ್ ಮಾಡ್ತೀನಿ. ಒಂದು 2 hours ಮಧ್ಯಾಹ್ನ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಬಾರ್ಲಿ ವಾಟ್ರ್, ಹಾಟ್ ವಾಟರ್ ಕುಡಿತೀನಿ. ಹಾಟ್ ಆಗಿ ಬಾರ್ಲಿ ವಾಟ್ರು ವಿತೌಟ್ ಬಾರ್ಲಿ, ಬರೀ ಬಾರ್ಲಿ ವಾಟರ್ ಮಾತ್ರ ಕುಡಿತೀನಿ. ತಿರುಗಿ ಮಧ್ಯಾಹ್ನ ನಾನು ಒಂದು ಹಣ್ಣು ಇಲ್ಲ ಸ್ಯಾಲಡ್ ಏನಾದರೂ ಮಾಡ್ಕೊಂಡಿರ್ತೀನಿ. ಕಂಪಲ್ಸರಿ ಆ ಸ್ಯಾಲಡಲ್ಲಿ ನಾನು ಕಾಬೂಲ್ ಚೆನ್ನ ಇಲ್ಲ ರಾಜ್ಮಾ ಯಾವುದಾದ್ರೂ ಪಲ್ಸಸ್ನ ಬಾಯ್ಲ್ ಮಾಡಿರೋದು ಹಾಕ್ಕೊಂಡಿರ್ತೀನಿ ಇದಕ್ಕೆ. ಇಲ್ಲ ಪನ್ನೀರ್ ಫ್ರೈ ಮಾಡಿಬಿಟ್ಟು. ಏನಕ್ಕೆ ಅಂದರೆ ಅದು ಪ್ರೋಟೀನ್ ಅವಶ್ಯಕತೆ ಇದೆ ನಮ್ಮ ಮಸಲ್ಸು ಸ್ಟ್ರೆಂತ್ ಬರೋದಕ್ಕೆ. ಸೊ ನಾನು ಅದನ್ನು ತಗೋತೀನಿ. ಈವ್ನಿಂಗು ಒಂದು ಚೆನ್ನಾಗಿ ಬಿಸಿ ಇರೋ ಬಾರ್ಲಿ ವಾಟರ್ ಕುಡಿದ್ರೆ ಅದು ನಂದು 6-6:30ಗೆ ಎಂಡ್ ಆಗುತ್ತೆ ನಂದು ಫುಡ್ ಇದು. ಅದಾದಮೇಲೆ ಹಸಿವು ಆದರೆ ನೀರು ಕುಡಿತೀನಿ. ನೀರು ಕುಡಿತೀನಿ ಅಷ್ಟೇ. ಮತ್ತೆ ನೀಕಿ ಬೇರೆ ಏನೇನು ಮಾಡ್ತೀರಾ? ಎಕ್ಸಸೈಸ್ ಮಾಡ್ತೀರಾ? ಅದು ಬಿಟ್ಟು ಎಕ್ಸಸೈಸ್ ಅಂದರೆ ಬರೀ ನನಗೆ ನೀ ಪೇನ್ ಬಂದಾಗ ಅಪೋಲೋಗೆ ಹೋಗಿದ್ದೆ. ಅಲ್ಲಿ ಫಿಸಿಯೋಥೆರಪಿ ಎಕ್ಸಸೈಸಸ್ ಹೇಳ್ಕೊಟ್ಟಿದ್ರು. முழங்கால் வலி சர்ஜரி அளவுக்கு போயிட்டு இப்படி இருக்கா இல்லையா, அதனால கேட்குறா வாட்டி என்ன பண்ணுவான்னு. இந்த காலை நல்லா நீட்டிண்டு அந்த பின்றது வந்து எப்போ டைம் இருக்கோ 100 வாட்டி கூட முடிஞ்சா பண்ணுவாளாம். அது
இது இங்கே சொல்லி கொடுத்தா எனக்கு சொல்லி கொடுத்தாங்க எனக்கு. ಮೇನ್ ಏನು ಅಂದರೆ ನಾವು ಕೆಳಗಡೆ ಯಾವಾಗಲೇ ಕೂತ್ಕೊಂಡು ಎದ್ದಾಗ ಈ ಸ್ಟ್ರೆಚ್ ಮಾಡಿ ನಾವು ಎದ್ರೆ ಆ ನೀ ಪೇನ್ ಕಾಣಲ್ಲ. ಇಲ್ಲಿದ್ರೆ ಕೂತ್ಕೊಂಡು ಎದ್ದಿದ ತಕ್ಷಣ ಅಬ್ಬಾ ಅಂತೀವಿ. ಅದು ರಿಲೀಫ್ ಬೇಕು ಅಂದ್ರೆ ಫಸ್ಟ್ ಅಬ್ಬಾ ಅನ್ನೋದೇ ಬರಬಾರ್ದು ಅನ್ನೋದಿದ್ರೆ ಸ್ಟ್ರೆಚ್ ಮಾಡಿ ಎದ್ರೆ ನಾವು ಎದ್ದೇಳುವಾಗಲೇ ನಮಗೆ ಅಲೈನ್ಮೆಂಟ್ ಪರ್ಫೆಕ್ಟ್ ಇರುತ್ತೆ, ಫರ್ದರ್ ಡ್ಯಾಮೇಜ್ ಇರಲ್ಲ ನೀಯಲ್ಲಿ. ನೀವು ನೋಡಿದ್ಮೇಲೆ ನನಗೆ ಕಾನ್ಫಿಡೆಂಟ್ ಬಂತು, ನಾವು ಚೆನ್ನಾಗಿ ಆಗ್ತೀವಿ ಅಂದ್ಬಿಟ್ಟು. ಎಲ್ಲರೂ ಆಗ್ತಾರೆ ಅಂದ್ಬಿಟ್ಟು ನೀವು ನೋಡಿದ್ಮೇಲೆ ಎಲ್ಲರಿಗೂ ಒಂಥರ ಕಾನ್ಫಿಡೆಂಟ್ ಬರ್ಬೇಕು, ಏನು ಬೇಜಾರು ಮಾಡ್ಕೊಂಡು ಬೇಡ. ಎಲ್ಲರೂ ನೀವು ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಆದರೆ ಖಂಡಿತ ನಿಮ್ಮ ಥರ ಕೂತ್ಕೊಳ್ಳೋ ಥರ ಬರೋದೊಂದು ತುಂಬ இல்லை இல்லையா? கண்டிப்பா. அதனால தான் மெயினாக இன்னைக்கு வந்து அவள் இன்டர்வியூ பண்ண ரீசனே என்னன்னா இந்த ஸ்டேஜ் வந்து இன்னைக்கு வந்து நார்மலாக வெயிட் குறைச்சி நம்ம வந்து சாந்திவனா வந்திருக்கோம். அதை பற்றி நம்ம சொல்கிறத விட ப்ராக்டிக்கலாக எக்ஸ்பீரியன்ஸ் ஆயிருக்கு வாழ்க்கை கேட்கும்போது ಹೆಲ್ಪ್ ಆಗುತ್ತೆ. ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಅವ್ರು ಎಲ್ಲರಿಗೂ ಲೇಡೀಸ್ ಎಲ್ಲರಿಗೂ ಒಂದು ನೀ ಪೇನ್ ಬರ್ತಾ ಇದೆ. ಅದು ಇವಾಗ ನಾನೇ ಅನ್ಕೊಂಡೆ ಇವರು 5 kg ಹೆಂಗೆ ಇಳಿಯೋದಪ್ಪ ಅನ್ಕೊಂಡು. ಇವಾಗ ನಾವು 10 kg ಇಳಿದಿದ್ದಾರೆ. ಅವ್ರ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ತಾರಲ್ಲ. ನಮಗೆ ನೋವು ಬೇಡ ಅಂದ್ರೆ ನಾವು ಸ್ವಲ್ಪ ಚೇಂಜ್ ಆಗಲೇಬೇಕು. ಬೇರೆ ಏನು ಸುಮ್ಮನೆ ಬಂದೆ ಸರ್ ನೋಡೋಣ, ಏನೋ ಹೇಳ್ತಾರಲ್ವ ಟ್ರೈ ಮಾಡೋಣ, ಎಲ್ಲ ಟ್ರೈ ಲೈವ್ ಎಕ್ಸಾಂಪಲ್ ಇದ್ದಾರೆ. ಇವಾಗ ನನಗೆ ಅದೇ ನಾನು ಲೈಫ್ ಸ್ಟೈಲ್ ಕಂಟಿನ್ಯೂ ಬೇಕಾದ್ರೆ ನಂದು 2 ಪಿಕ್ಕು ಕೊಡ್ತೀನಿ. ನಾನು ಯಾವ ಟೈಮಲ್ಲಿ ಎಷ್ಟು ದಪ್ಪ ಇದೆ ನಿಜವಾಗ್ಲೂ ಇಲ್ಲ. ಅದು ನಿಮ್ದು ಹೆಂಗ್ ಅಡಾಪ್ಟ್ ಮಾಡ್ಕೊಂಡಿದ್ರಲ್ವ ಅದು ತುಂಬಾ ಮುಖ್ಯ. ಇಲ್ಲಿ ಬರೋದ್ರಿಂದ ನಾವು ಅಡಾಪ್ಟ್ ಮಾಡ್ಕೊಂಡು ಮಾಡಬೇಕು. ಬಟ್ ಇಲ್ಲಿ ಕೊಡೋ ಫುಡ್ ಹೇಳೋದ್ರಿಂದ ಬಾರ್ಲಿಕ್ ಅಂತ ಫಸ್ಟ್ ಗೊತ್ತೇ ಇಲ್ಲ. ಇವರು ಎಷ್ಟು ಚೆನ್ನಾಗಿ ಉಪ್ಪು ಹಾಕಿಲ್ಲ ಚೆನ್ನಾಗಿದೆ. ಇದೇ ತರ ಮಾಡಿ ನೀವು ಕುಡಿತಾ ಇದ್ರಲ್ಲ ಅದು ಡೈಲಿ ನೈಟ್ ಅದನ್ನ ನೆನೆಸ್ಬಿಟ್ಟು ನೀರ್ ಹಾಕಿ ಇಟ್ಬಿಟ್ರೆ ಬೆಳಿಗ್ಗೆ ಎದ್ದು ಬರೀ ಅದನ್ನ ಬಾಯ್ಲ್ ಮಾಡೋದು. ಇಲ್ದಿದ್ರೆ ಅದು ನೆನೆಸ್ಲಿಲ್ಲ ಅಂತಂದ್ರೆ ಸೋಕ್ ಮಾಡಿ ನೈಟ್ ಬೆಳಿಗ್ಗೆ ಬೇಯಿಸಿದಾಗ ಜಸ್ಟ್ ಒಂದು 10 minutes ಆಗೋಗುತ್ತೆ. ಇಲ್ದಿದ್ರೆ ಅದು ದೊಡ್ಡ ಪ್ರೊಸೀಜರ್. ಪ್ರೆಷರ್ ಕುಕ್ಕರ್ ಅಲ್ಲಿ ಒಂದು 3-4 ವಿಸಿಲ್ಸ್ ಬರಬೇಕು. ಸೊ ಪ್ರೆಷರ್ ಕುಕ್ಕರು ಆದಷ್ಟು ಅವಾಯ್ಡ್ ಮಾಡಿ ಓಪನ್ ಕುಕಿಂಗ್ ಅಲ್ಲಿ ನನಗೆ ತಿಳಿದಂಗೆ ಎಲ್ಲ ಬೆಟರ್. ನಿನ್ನೆ ಆದಂಗೆ ನಿಮಗೆ ನನಗೆ ತುಂಬ ಇಂಟರ್ವ್ಯೂ ಮಾಡಬೇಕು ನಾನು, ಏನೇನು ಅಡುಗೆ ತಿಂತಾರೆ ಹೆಂಗೆ ಮಾಡ್ತೀರಾ ಅಂದ್ಬಿಟ್ಟು. ಯಾಕಂದ್ರೆ ಹೆಲ್ಪ್ ಆಗ್ತದೆ ಒಬ್ರು. ನಾನು ಇವಾಗ ನೀವು ಎಲ್ಲರೂ ಸ್ವಲ್ಪ ವಾಸಿ ಆದ್ರೆ ಸಾಕಲ್ವಾ, ಎಲ್ಲ ಕಾಯಿಲೆ ಬರಬಾರ್ದು. ರೆಸಿಪಿಗಳು ತುಂಬಾ ಚೆನ್ನಾಗಿದೆ. ಈ ತರ ಸಾತ್ವಿಕ್ ಹೆಲ್ತ್ ರೆಸಿಪೀಸ್ ನಾನು ಆಕ್ಚುಲ್ ಆಗಿ ಏನು ಮಿಸ್ ಮಾಡ್ಕೊಳಲ್ಲ. ಈಗ ಪಿಜ್ಜಾ ಅಂತಾರೆ ಅದನ್ನ ಮಿಸ್ ಮಾಡ್ಕೊಳಲ್ಲ. ನಂದೇ ಒಂದು ರೀತಿಲಿ ವಿತ್ ಸ್ವೀಟ್ ಕಾರ್ನ್ ಮಾಡ್ಕೊಳ್ತೀನಿ ನಾನು. ಹೆಂಗ್ ಮಾಡ್ತೀರಾ ಹೇಳಿ ಒಂದು ರೆಸಿಪಿ? ಜಸ್ಟ್ ಬಾಯ್ಲ್ ಮಾಡ್ತೀನಿ. ಅಂದ್ರೆ ಏನು ಅಂದ್ರೆ ಪಿಜ್ಜಾ ಅಂದ್ರೆ ಅದೇ ಒಂದು ರೀತಿಲಿ ಏನ್ ಬರಲ್ಲ. ಬಾಯ್ಲ್ ಮಾಡ್ತೀನಿ ಸ್ವೀಟ್ ಕಾರ್ನ್. ಅದಕ್ಕೆ ಎಲ್ಲ ಹರ್ಬ್ಸ್ ಹಾಕ್ತೀನಿ, ಚಿಲ್ಲಿ ಫ್ಲೇಕ್ಸ್ ಹಾಕ್ತೀನಿ, ಲೈಮ್ ಒಂದು ಸ್ವಲ್ಪ ಹಾಕ್ಬಿಟ್ಟು ಚೀಸ್ ತುರಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುಕ್ಕರಲ್ಲಿ ಸುಮ್ಮನೆ ಜಸ್ಟ್ ಓಪನ್ ಆಗಿ ವಿತೌಟ್ ವಿಸಿಲ್ ತಿಂದ್ರೇನೆ ನಮ್ಗೆ ಆಕ್ಚುಲ್ ಆಗಿ ಫೀಲ್ ಬರುತ್ತೆ. ಆ ಚೀಸ್ ತಿನ್ನೋದೆ ಮತ್ತು ಚೀಸು ಪ್ರೋಟೀನ್ ತಗೊಳ್ಳೋದು ಒಳ್ಳೆ ಕಡೆ ಒಳ್ಳೆ ಕ್ವಾಲಿಟಿ ತಗೊಂಡ್ರೆ ಅದು ஆக்சுவல் ஆகி ஒಳ್ಳೆ ப்ரோட்டீன் அது. ஆக்சுவலி இங்கே இந்த போன வீடியோவில் பார்த்துருப்பீங்களா, இந்த வீடியோ மாமா டிஸ்கிரிப்ஷனில் போடுவா எப்படி இந்த இடத்த காண்டாக்ட் பண்ணுறது என்னன்றது. இங்கே வந்து பார்த்தீங்கன்னா வெரைட்டிஸ் ஆஃப் பீப்புள் இருக்காங்க. யங்ஸ்டர்ஸ் இருக்காங்க, நிறைய ஐடி கம்பெனி, அது சின்ன பசங்க இருக்காங்க, மிடில் ஏஜும் இருக்காங்க, வயசான வந்து கொஞ்சம் இண்டிபெண்ட்டாக கொஞ்சம் நடக்கிற அந்த மாதிரி இருக்கா. சில பேர் வந்து அட்டெண்டர் வச்சுட்டு கூட வச்சவனும் இருக்கா. ஸோ அது வந்து வருமுன் காப்போம் தான் ஆக்சுவலாக. அது வந்து ரொம்ப வந்ததுக்கப்புறம் பெட் ரேட்டன் ஆனால் வந்து கஷ்டம். பட் அதுக்கு முன்னாடி ஸ்டேஜில் இருந்தவங்க வந்தால் கூட கண்டிப்பாக ரெக்கவர் ஆகிடலாங்க. இப்போ இனிமேல் கொஞ்சம் நம்ம லைஃப் ஸ்டைல் இப்படி மாறுறதுனால இந்த மாதிரி ரெசிபீஸ் இந்த மாதிரி இதெல்லாம் பார்க்கலாம் இந்த ஐயங்கார் கிச்சனில். நீங்கள் நான் கம்ப்ளீட்டாக இதில் வந்து வெளில வரணும் தான் நினச்சிட்டு இருக்கேன் இப்போ இந்த லைஃப். ஏன்னா இந்த வேலை பார்த்துக்கப்புறம் ஒரு நம்பிக்கை வந்துடுது எனக்கு. சரி நம்மளோட காலும் சரியாயிடும், நம்மளும் நார்மல் ஆகிடுவோம் அப்படின்னு. உடம்புல கொஞ்சம் தெம்பு இருக்கும்போது இந்த மாதிரி வந்து நம்ம உடம்பை மாற்றிட்டோம்னா இது வந்து அதுதான் இந்த லைவ் எக்ஸாம்பிளாக இருக்காளேன்னு தான் இவாள் இன்டர்வியூ எடுத்தோம் நம்ம. ஸோ இதை பார்த்துட்டு ஒரு யாராக இருக்குன்னு இந்த கான்டாக்ட் பண்ணி இங்கே வந்து அவாவா வந்து மாற்றிக்கலாம். ஸோ ஃப்யூச்சரில் வந்து நம்ம ரெசிபீஸில் வந்து சாத்விகா இந்த மாதிரி நேச்சர் ரிலேட்டடாக ரெசிபீஸ் பார்க்கலாம். கொஞ்சம் நான் ஹேமாவா ஹெல்ப் எடுத்துக்கிறேன் நான். ನಿಮ್ಮ ಕೇಳ್ತೀನಿ ನಾನು. ಥ್ಯಾಂಕ್ಸ್ ತುಂಬ. ಓಕೆ, ಥ್ಯಾಂಕ್ ಯು.